ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕಡೆಗೂ ರಾಜ್ಯ ಸರ್ಕಾರ ಬರ ಘೋಷಣೆಯನ್ನ ಮಾಡಿದೆ. ಆದರೆ ಸದ್ಯಕ್ಕಿರುವಂಥ ಪ್ರಶ್ನೆ, ಈ ಬರದ ನಿರ್ವಹಣೆಯನ್ನು ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವಂಥ ಕಾಂಗ್ರೆಸ್ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು. ಇದಕ್ಕೆ ಪ್ರತಿಪಕ್ಷವಾಗಿ BJP ಮತ್ತು JDS ಕೂಡ ಅದು ಸಾಧ್ಯವೇ ಇಲ್ಲ, ಖಜಾನೆ ಖಾಲಿಯಾಗಿದೆ, ಹಣವೇ ಇಲ್ಲ, ಇನ್ನು ಬರದ ನಿರ್ವಹಣೆಯನ್ನು ಹೇಗೆ ಮಾಡ್ತಾರೆ ಅಂತ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಹಾಗಾಗಿ ಬರದ ಪರಿಸ್ಥಿತಿ, ರೈತರ ಪರಿಸ್ಥಿತಿ, ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾದ ರಾಜ್ಯ ಸರ್ಕಾರ ಯಾವ ಕೆಲಸದಲ್ಲಿ ಬ್ಯುಸಿಯಾಗಿದೆ, ಈ ಬರದ ನಿರ್ವಹಣೆಯನ್ನು ಹೇಗೆ ಮಾಡ್ತಾರೆ, ಇದಕ್ಕೆ ಹಣ ಎಲ್ಲಿದೆ, ಕೇಂದ್ರದಿಂದ ಬರಬೇಕಾಗಿರುವಂಥ ಹಣ ಎಷ್ಟು, ಇವರಷ್ಟು ಅಧ್ಯಯನವನ್ನು ಮಾಡಿದ್ದಾರೆ, ಯಾವ ರಿಪೋರ್ಟನ್ನು ಕೊಟ್ಟಿದ್ದಾರೆ, ಎಲ್ಲವನ್ನ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಇದು ರಾಜ್ಯದ ಬರದ ವಿಷಯ. ವಿಶೇಷವಾಗಿ ಈ ಬಾರಿಯ ಮಳೆಗಾಲ ಆಗಲೇ ಇಲ್ಲ. ಯಾಕಂದರೆ ಕೆಲವೊಂದು ಕಡೆ ಒಂದು 4-5 ದಿವಸ ಮಳೆ ಬಂತು, ಆಮೇಲೆ ಒಂದು ರೀತಿ ಬಿಸಿಲ ವಾತಾವರಣ, ಮತ್ತೊಂದು ವಾರ ಮಳೆ ಬಂತು, ಆಮೇಲೆ ಒಂದು ರೀತಿ ಬಿಸಿಲಿನ ವಾತಾವರಣ. ಇಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ನಡೆಯಿತು. ಆದರೆ ನೀವು ಗಮನಿಸಬಹುದು, ಒಂದೇ ಒಂದು ಮಳೆ ಹನಿ ಬೀಳದ ರಾಜ್ಯದ ಹಲವಾರು ಜಿಲ್ಲೆಗಳಿದ್ದಾವೆ. ಅಲ್ಲಿ ರೈತರ ಪರಿಸ್ಥಿತಿ ಅಯೋಮಯ ಆಗಿದೆ. ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಇಂಥ ಬರಗಾಲದ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ರೈತರ ಹಿತವನ್ನು ಕಾಯಬೇಕಾಗತ್ತೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಭರವಸೆಯನ್ನು ಕೊಡಬೇಕಾಗತ್ತೆ. ಆ ಭರವಸೆ ಕೊಡೋಕ್ಕೂ ಕೂಡ ನೋಡಿ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಮಳೆಗಾಲದ ದಿವಸಗಳು ಅಂತ ನಾವು ಕರಿತೀವಿ. ಆಗಸ್ಟ್ 28ಕ್ಕೆ ಅಂದರೆ ಸೆಪ್ಟೆಂಬರ್ ಇನ್ನೇನು ಬಂತು ಅನ್ನೋ ಮೂಮೆಂಟಲ್ಲಿ, ಆಗಸ್ಟ್ ಲಾಸ್ಟ್ ವೀಕಲ್ಲಿ, ಎಂಡ್ ಆಫ್ ದ ಮಂತಲ್ಲಿ ಘೋಷಣೆಯನ್ನು ಮಾಡಿದೆ. ಕೊನೆಗೂ ಈ ಮೂಲಕ ಬರ ಘೋಷಣೆಯನ್ನು ಮಾಡಿದೆಯಲ್ಲ ಅನ್ನೋದೇ ಸಮಾಧಾನ. 101 ತಾಲೂಕುಗಳಲ್ಲಿ ಬರವನ್ನು ಘೋಷಣೆ ಮಾಡಿದೆ ಸರ್ಕಾರ. 89 ತಾಲೂಕಿನಲ್ಲಿ ತೀವ್ರ ಅಂಥೇಳಿ 12 ಸಾಧಾರಣ ಬರ ಘೋಷಣೆ ಅಂತ ಮಾಡಿದೆ. ಜೊತೆಗೆ ಬರದ ಪರಿಸ್ಥಿತಿಯ ಬಗ್ಗೆ ಶೀಘ್ರದಲ್ಲೇ ಕೇಂದ್ರಕ್ಕೆ ಮನವಿಯನ್ನು ಮಾಡ್ತಾರೆ. ಯಾಕೋ ಟೇಕ್ ಆಫೇ ಆಗ್ತಿಲ್ಲಪ್ಪ ಸರ್ಕಾರ. DK ಶಿವಕುಮಾರ್ ಅವರ ಸ್ಪೀಡು, ಚಾರ್ಮು, ಆ ಚರಿಷ್ಮಾ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಯಾಕೋ ಕಾಣ್ತಾ ಇಲ್ಲ. ರೈತರು ಅಂದಾಗ ಅದೇ ಚಾರ್ಮು, ಚರಿಷ್ಮಾ ರೈತರ ಪರವಾಗಿ ಇರಬೇಕಾಗತ್ತೆ. ಬಟ್ ಇದು ಬೇರೆ ರೀತಿಯಲ್ಲೇ ಇದೆ. ಹಾಗಾಗಿ ಬಹಳ ಬೇಸರ ಇದೆ. ಸರ್ಕಾರ ದಿವಾಳಿ ಆಗಿದೆ ಅಂತ BJP ನಾಯಕರು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರಕ್ಕೆ ಇದು ಸವಾಲಾಗಿದ್ದು ಬರದ ನಿರ್ವಹಣೆಯನ್ನು ಹೆಂಗೆ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಇದಕ್ಕೂ ಕಾಂಗ್ರೆಸ್ ಹತ್ರ ಉತ್ತರ ಇದೆ. ಹಣವಿಲ್ಲದ ಹಿನ್ನೆಲೆ ಕಡಿಮೆ ತಾಲೂಕುಗಳ ಘೋಷಣೆ ಏನಾದರೂ ಮಾಡ್ತಾ ಅಂತ. ಈಗ 101 ತಾಲೂಕಲ್ವ ಉಲ್ಲೇಖ ಮಾಡಿರೋದು. ಸೊ ಹೆಂಗೂ ಖಜಾನೆಯಲ್ಲಿ ಹಣ ಕಡಿಮೆ ಆಗಿದೆ. ಹಾಗಾಗಿ ಬರದ ಪ್ರದೇಶ ಅಂದಾಗ ಕಡಿಮೆ ತಾಲೂಕುಗಳನ್ನು ಲೆಕ್ಕದಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಿದೆ ಅನ್ನೋದು BJPಯ ಗಂಭೀರ ಆರೋಪ. ಅಂದರೆ ಬರ ಘೋಷಣೆ ವಿಚಾರದಲ್ಲೂ ಈ ರಾಜಕೀಯ ನಡೆಯುತ್ತಾ? ನಿಜಕ್ಕೂ ಬರ ಇದ್ದು ಆ ಗ್ರಾಮವನ್ನು, ಆ ಹಳ್ಳಿಯನ್ನು ಈ ಬರ ಘೋಷಣೆಯ ವ್ಯಾಪ್ತಿ ಒಳಗೆ ತರಲಿಲ್ಲ ಅಂದ್ರೆ ಆ ರೈತರು ಏನು ಮಾಡಬೇಕು? ಅದಕ್ಕೆ ಸಾಲು ರೈತರ ಸಾವು ಸಂಭವಿಸೋದು, ಸಾಲ ಮಾಡಿಕೊಂಡು ಬದುಕನ್ನು ಕಟ್ಕೊಳ್ಳೋಕ್ಕಾಗದೆ ಒದ್ದಾಡುವಂಥ ರೈತರಿದ್ದಾರಲ್ಲ, ಅವ್ರಿಗೆ ಸರ್ಕಾರನೂ ಕೈ ಹಿಡಿಲಿಲ್ಲ ಅಂದರೆ ಬಹಳ ಬೇಸರದ ಸಂಗತಿ. ನಾನೊಂದು 2-3 ಸ್ಟ್ಯಾಟಿಸ್ಟಿಕ್ಸ್ನ ಹೇಳ್ತೀನಿ. 2023-24 ತೀವ್ರ ಬರದ ಸನ್ನಿವೇಶದಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರದ NDRFನಿಂದ 18,174 ಕೋಟಿ ಬರ ಪರಿಹಾರವನ್ನು ಕೇಳಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಕೇಂದ್ರದಿಂದ ಎಷ್ಟು ಬಂದಿದೆ ಅನ್ನೋದು ನಾವು ನೋಡಬೇಕಲ್ಲ. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದಾಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದ ಸಹಕಾರ ಎಷ್ಟರ ಮಟ್ಟಿಗಿದೆ ಅನ್ನೋದು ಬೇಕಾಗುತ್ತೆ. 3,454 ಕೋಟಿ ಬರ ಪರಿಹಾರ ಬಿಡುಗಡೆಯಾಗಿದೆ. ಉಳಿದಿದ್ದು ಯಾರು ಕೊಡ್ತಾರೆ ಲೆಕ್ಕ? ಮಾತಾಡಬೇಕು BJPಯವರು. 2026-27ಕ್ಕೆ ಬರೋಣ. ಪ್ರಸ್ತುತ ವಿಪತ್ತು ನಿಧಿ ಎಷ್ಟಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಸದ್ಯದ ಸನ್ನಿವೇಶದಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದಾದರೆ ಕರ್ನಾಟಕಕ್ಕೆ ಪ್ರಸ್ತುತ ವಿಪತ್ತು ನಿಧಿ 1,239 ಕೋಟಿ SDRF ನಿಧಿ ಲಭ್ಯ ಆಗಿದೆ. ಅದರಲ್ಲಿ ಕೇಂದ್ರದ ಪಾಲು 929 ಕೋಟಿ, ರಾಜ್ಯದ ಪಾಲು 309 ಕೋಟಿ ಇದೆ. ಸೊ ಹಾಗಾಗಿ ಇಂಥ ನೈಸರ್ಗಿಕ ವಿಪತ್ತುಗಳಿಗೆ ಯಾವ ರೀತಿ ಬಳಕೆ ಮಾಡ್ತಾರೆ. ಏಕೆಂದರೆ ಈಗ ಒಂದು ಅಧ್ಯಯನ ಕೂಡ ಆಗಬೇಕಾಗಿರೋದ್ರಿಂದಾಗಿ ಕೇಂದ್ರಕ್ಕೆ ಮನವಿ ಮಾಡಬೇಕಾದ್ರೆ ಇನ್ನೂ 1 ತಿಂಗಳು ಮುಗಿದೋಯ್ತು ಅನ್ನೋದಾದರೆ ಮಳೆಗಾಲವೇ ಮುಡಿತು, ಈಗೇನು ಬಂದ್ಬಿಟ್ಟು ಬರ ಪರಿಹಾರ ಕೇಳ್ತಾ ಇದ್ದೀರಿ ಅನ್ನುವಂಥ ಉತ್ತರ ಬಂದರೂ ಆಶ್ಚರ್ಯ ಇಲ್ಲ. ಸೊ ಹಂಗಾಗಿ ಸಕಾಲಕ್ಕೆ ಸರಿಯಾದಂಥ ಕೆಲಸಗಳನ್ನು ಮಾಡಿದ್ರೆ ಒಂದು ಅರ್ಥ ಅನ್ನೋದಿರುತ್ತೆ. ನಾನು ಹಲವಾರು ವೇದಿಕೆಗಳಲ್ಲಿ, ಹಲವು ಸಂದರ್ಭಗಳಲ್ಲಿ ನಮ್ಮ ಜಿ ಸಂವಾದದಲ್ಲೂ ಹೇಳಿದ್ದೀನಿ, ಬಾಯಾರಿಕೆ ಆದಾಗ ನೀರು ಕುಡಿಬೇಕು.
ಹಸುವಾದಾಗಲೇ ಊಟ ಕೊಡಬೇಕು. ಮನುಷ್ಯ ಸತ್ತೋದ ಮೇಲೆ ವೃಷ್ಟಾನ್ನ ಭೋಜನ ಇಟ್ಟರು ಏನೂ ಪ್ರಯೋಜನ ಇಲ್ಲ ಅಂಥೇಳಿ ರೈತರು ಕಂಗಾಲಾದಾಗ ಅವ್ರಿಗೆ ಭರವಸೆ ತುಂಬಿ ಅವ್ರಿಗೇನು ಪರಿಹಾರ ಒದಗಿಸ್ಬೇಕು ಅದನ್ನು ಒದಗಿಸ್ಬೇಕು. ಅದನ್ನು ಬಿಟ್ಟು ತಮಗೆ ಬೇಕಾದಾಗ ರಾಜಕೀಯ ಮಾಡ್ಕೊಂಡು, ತಮಗೆ ಬೇಕಾದಾಗ ಅಧ್ಯಯನ ಮಾಡ್ಕೊಂಡು, ತಮಗೆ ಬೇಕಾದಾಗ ರೈತರ ಹಿತ ಕಾಯ್ತೀವಿ ಅಂಥೇಳಿ ಬರ ಘೋಷಣೆ ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಆರ್ ಅಶೋಕ್ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಜೂನ್ 1ರಿಂದ ಆಗಸ್ಟ್ 26ಕ್ಕೆ 666 ಮಿಲಿಮೀಟ್ರ್ ಮಳೆ ಆಗಬೇಕಾಗಿತ್ತು. ನಮಗೆ ಎಕ್ಸ್ಪೆಕ್ಟೆಡ್ ರೈನ್ಸ್ ಆ್ಯನ್ ಆ್ಯನ್ ಆ್ಯಾವ್ರೇಜ್ 666 ಮಿಲಿಮೀಟರ್. ಆದರೆ ನಮಗೆ ಈಗ ಆಗಿರ್ತಕ್ಕಂಥದ್ದು 465 ಮಿಲಿಮೀಟರ್. ಅದು ಕೂಡ ಎಲ್ಲ ಸ್ಪೊರಾಡಿಕ್ ರೈನ್, ಕಂಟಿನ್ಯೂಯಸ್ ಆಗಿ ಎಲ್ಲ ಕಡೆನೂ ಆಗಲಿಲ್ಲ. ಅಗೇನ್ಸ್ಟ್ 666 we have received only 465 millimeters. ಇಂಟೀರಿಯರ್ ಕರ್ನಾಟಕ, ಒಳನಾಡು ಕರ್ನಾಟಕದಲ್ಲಿ 31% ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸೌತ್ ಇಂಟೀರಿಯರ್ 41% ಕಮ್ಮಿ ಆಗಿದೆ. ರಾಜ್ಯದ 29 ಜಿಲ್ಲೆಗಳ ಪೈಕಿ 190 ತಾಲೂಕು ಮಳೆ ಕೊರತೆ ಆಗಿದೆ ಮತ್ತು 13 ತಾಲೂಕು ತೀವ್ರ ಕೊರತೆ ಆಗಿದೆ, ಅಂದರೆ ಲಾರ್ಜ್ ಡಿಫಿಸಿಟ್. 175 ತಾಲೂಕುಗಳು ಬರ ಘೋಷಣೆ ಆಗಬೇಕಾಗಿತ್ತು. ಆದರೆ ಅವ್ರದ್ದು ಹಣದ ಮಿತಿಯನ್ನು ನೋಡಿಕೊಂಡು, ಯಾಕಂದ್ರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದರೆ ಖಜಾನೆಯಲ್ಲಿ ಕಾಸಿರಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರಲಿಲ್ಲ. ಯಾಕೆಂದ್ರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡೋಕ್ಕೆ ಅವ್ರ ಹತ್ರ ಕಾಸಿಲ್ಲ. ಮತ್ತೆ 5 ತಿಂಗಳಿಂದ ಪೆನ್ಷನ್ ಕೊಡೋಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ. ಈ ಟೈಮಲ್ಲಿ ಬರ ಅಂತ ಘೋಷಣೆ ಮಾಡಿದ್ರೆ ಅದು ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕುವಂಥದ್ದಕ್ಕೆ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಡಿಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವತ್ತಂತೂ ಇಂತೂ ಬರ ಘೋಷಣೆ ಮಾಡಿದ್ದಾರೆ. ನನಗೆ ಮಾಹಿತಿ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಕಾಲಕ್ಕೆ ಎವ್ರಿ 4 months ಬರಕ್ಕೆ ಮತ್ತು ಫ್ಲಡ್ಗೆ, ಬರ ಆಗಲಿ ಆಗದೇ ಇರಲಿ, ಎವ್ರಿ 4 months ಹಣ ಬಿಡುಗಡೆ ಮಾಡ್ತದೆ ಕೇಂದ್ರ ಸರ್ಕಾರ. ಅದು ಸರ್ಕಾರ ಖಜಾನೆಗೆ ಈಗಾಗಲೇ ಬಂದಿದೆ. ಇಷ್ಟಿದ್ರೂ ಕೂಡ ಬಂದಿರೋ ಹಣನ ಖರ್ಚು ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಆಗಲಿಲ್ಲ. ಒಂದೊಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ತಾಲೂಕಿಗೆ, ಡಿಸ್ಟಿಕ್ಕಿಗೆ. ಈಗ ಬೆಳಗಾವಿ ಅದರಲ್ಲಿ 18 ತಾಲೂಕೇನೋ ಇರಬೇಕು. ಎಷ್ಟು ಬಂತು ಅವ್ರಿಗೆ ಅಂದರೆ ಒಂದೊಂದು ತಾಲೂಕಿಗೆ ಒಂದು ಬೋರ್ವೆಲ್ ಹಾಕೋಕ್ಕೂ ಯೋಗ್ಯತೆ ಇರಲ್ಲ ಇವರು. ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದು ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂಥೇಳಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀರಿ. ಬರ ಬಂದಿರೋ ಕಡೆ, ಬೆಳೆ ಹಾನಿ ಆಗಿರೋ ಕಡೆ ಬೆಳೆಗಳಿಗೆ ಪರಿಹಾರ ಸಿಗಬೇಕು, ಕೊಡಿ ಅಂತ ಹೇಳಿದಿರಿ. ಅದ್ರ ಬಗ್ಗೆ ಏನು ರೈತರ ಹಿತವನ್ನು ಈ ಸರ್ಕಾರ ಅದು ಯಾವ ರೀತಿ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಒಂದಷ್ಟು ಡೀಟೇಲಾಗಿ ನಾವು ಮಾತಾಡ್ತಾ ಹೋಗಬೇಕಾದ, ಯಾಕಂದರೆ ಸರ್ಕಾರ ಜವಾಬ್ದಾರಿಯುತ ಸ್ಥಾನದಲ್ಲಿದೆ. ಅವ್ರದ್ದೇ ರಾಜಕೀಯದಲ್ಲಿ ಬಹಳ ಬ್ಯುಸಿ ಇದ್ದಾರೆ. ನಿಜವಾದ ಜನಸಾಮಾನ್ಯರ ಓಟ್ ಹಾಕಿದಂಥ ಮತದಾರ ಪ್ರಭುಗಳ ಬದುಕನ್ನು ಕಾಯೋದಕ್ಕೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದೆ, ಇದರ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರರು ಪದ್ಮಪ್ರಸಾದ್ ಜೈನ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ಶಶಿಧರ್ ಆರತಿ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರು ಶರತ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ಬರದ ನಿರ್ವಹಣೆಗೆ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಪದ್ಮಪ್ರಸಾದ್ ಜೈನ್ ಅವರೇ. BJP ವಕ್ತಾರರು, BJPಯ ನಾಯಕರು, BJPಯ ಹಲವರು ಏನು ಹೇಳ್ತಾರೆ ಇದ್ರ ಬಗ್ಗೆ? ರಾಜ್ಯದಲ್ಲಿ ಮಳೆ ಕೊರತೆ ಆಗಿದೆ. ಜೂನ್ ಜುಲೈಯಲ್ಲಿ ಮಳೆ ಬರಲಿಲ್ಲ ಕರ್ನಾಟಕಕ್ಕೆ. ಬಹುಶಃ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಮಳೆ ಬಂದಿರುವಂಥದ್ದು. ಈ ಕೇಂದ್ರದ ಸರ್ಕಾರದ ಏನು ಡ್ರಾಟ್ ಮ್ಯಾನ್ಯುವಲ್ 2020 ಆ್ಯಕ್ಟ್ ಇದೆ, ಇದರ ಪ್ರಕಾರ
ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 101 ತಾಲೂಕನ್ನು ಬರಪೀಡಿತ ಅಂತ ಘೋಷಿಸಲಾಗಿದೆ. ಇದರಲ್ಲಿ ಏನು ಬರ್ತದೆ ಅಂದರೆ ಡ್ರಾಟ್ ಮ್ಯಾನ್ಯುವಲಲ್ಲಿ ಟ್ರಿಗರ್ ಬರ್ತದೆ, ಟ್ರಿಗರ್ 1, ಟ್ರಿಗರ್ 2 ಅಂತ. ಟ್ರಿಗರ್ 1ನಲ್ಲಿ 3 ವಾರ ಅಥವಾ ಅದಕ್ಕಿಂತ ಹೆಚ್ಚಿನ ವಾರಗಳಲ್ಲಿ ಮಳೆ ಆಗದಿದ್ದರೆ ಅದಕ್ಕೆ ಬರ್ತದೆ. ಟ್ರಿಗರ್ 2 ಅಲ್ಲಿ ಬಿತ್ತನೆ ಪ್ರಮಾಣ, ಬೆಳೆಗಳ ಪ್ರಮಾಣ, ಮಣ್ಣಿನ ತೇವಾಂಶ, ಅಂತರ್ಜಲ ಪ್ರಮಾಣ, ಕೆರೆಗಟ್ಟೆ, ಅಣೆಗಟ್ಟೆಗಳ ನೀರಿನ ಪ್ರಮಾಣ ಬರ್ತದೆ. ಹಾಗಾಗಿ ಮೊದಲ ಇದರಲ್ಲಿ ಟ್ರಿಗರ್ 1ನಲ್ಲಿ 132 ತಾಲೂಕುಗಳು ಬಂದಿದೆ. ಆದರೆ ಟ್ರಿಗರ್ 2 ಅಲ್ಲಿ ಆ 31 ತಾಲೂಕು ಬರದೇ ಇರುವ ಕಾರಣ ಟ್ರಿಗರ್ 2 ಸೇರಿಸ್ಕೊಂಡು 101 ತಾಲೂಕು ಮಾತ್ರ ಈಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಮಳೆ ಆ್ಯಕ್ಚುಲಿ 190 ತಾಲೂಕುಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ, ಬರ ಪೀಡಿತ ಘೋಷಣೆ ಮಾಡಬೇಕು. ಆದರೆ ಆ ಏನು ಡ್ರಾಟ್ ಮ್ಯಾನ್ಯುವಲ್ ಆ್ಯಕ್ಟ್ ಇದೆ ಅದರ ಪ್ರಕಾರನೇ ಹೋಗಬೇಕಾಗಿರೋದ್ರಿಂದ, ಹಾಗೂ ಕೇಂದ್ರ ಸರ್ಕಾರಕ್ಕೂ ನಾವು ಅದರ ಪ್ರಕಾರನೇ ಮನವಿ ಸಲ್ಲಿಸಬೇಕಾಗಿದ್ದರಿಂದ ಆ ಪ್ರಕಾರವಾಗಿ 101 ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ. ಆಮೇಲೆ DK ಶಿವಕುಮಾರ್ ಸರ್ಕಾರ ರಚನೆ ಆದ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಬರ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡಿ ಅಂತ ಆಗಲೇ ಮನವಿಯನ್ನು ಸಲ್ಲಿಸಿದರು. ಹಾಗೂ ಈ ಬಗ್ಗೆ ಅನುದಾನವನ್ನು ನೀಡಬೇಕು, ವಿಶೇಷ ಅನುದಾನವನ್ನು ನೀಡಬೇಕು ಅನ್ನೋ ಮನವಿಯನ್ನು ಕೂಡ ಕಳಿಸಿದರು. ತಾವು ಮೇಡಮ್ ಈಗಾಗಲೇ ಹೇಳಿದ್ರಿ, 16ನೇ ಹಣಕಾಸು ಆಯೋಗದ ಶಿಫಾರಸು ಅನ್ವಯ ಕೇಂದ್ರ ಸರ್ಕಾರ ರಾಜ್ಯದ ಬರದ ಪರಿಸ್ಥಿತಿಯ ಬಗ್ಗೆ ಮಾತಾಡೋದಾದ್ರೆ, ಕಡೆಗೂ ಕೂಡ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಬರ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಆದರೆ ಶಶಿಧರ್ ಅವರು, ನೀವು ಗಮನಿಸ್ತಾ ಇದ್ರಿ ಬಿಜೆಪಿಯವರ ಟೀಕೆ ಟಿಪ್ಪಣಿಯನ್ನ, ಬರ ನಿರ್ವಹಣೆ ಕಾಸಿಲ್ಲ, ಹಾಗಾಗಿ ತಾಲೂಕುಗಳ ಸಂಖ್ಯೆ ಕೂಡ ಕಡಿಮೆ ಮಾಡಿದ್ದಾರೆ ಅಂತ. ವಾಸ್ತವದಲ್ಲಿ ಹೌದಾ? ಹಾಗೆ ಇದೆಯಾ ಪರಿಸ್ಥಿತಿ? ವಾಸ್ತವದಲ್ಲಿ ಈ ತಿಂಗಳು ಹೇಳೋದಕ್ಕೆ ಬರಲ್ಲ, ಮುಂದಿನ ತಿಂಗಳು ಅದನ್ನು ಹೇಳ್ಬೋದು. ಯಾಕಂದರೆ ಅಲ್ಲಲ್ಲ ಸ್ವಲ್ಪ ಮಳೆ ಆಗ್ತಾ ಇದೆ. ಅವರು ಕಾಂಗ್ರೆಸ್ ವಕ್ತಾರರು ಹೇಳಿದಾಗೆ ನೀವು ಹೇಗಂದ್ರಾಗೆ ಮಾಹಿತಿಗಳು ಕೊಡೋದಕ್ಕಾಗೋದಿಲ್ಲ. ಹೇಗಂದ್ರೆ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡುತ್ತೆ ಸೆಂಟ್ರಲ್. ನೀವು ಮಾಹಿತಿ ತಪ್ಪಾದರೆ ಕಂಪ್ಲೀಟ್ ರಿಜೆಕ್ಟ್ ಮಾಡುತ್ತೆ. ಅದಕ್ಕೆ ಈ ಪರಿಸ್ಥಿತಿ ಏನಿದೆ, ಸೆಪ್ಟೆಂಬರ್ವರೆಗೂ ಏನು ಪರಿಸ್ಥಿತಿ ಅನಲೈಸ್ ಆಗಿದೆ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ 34 ಕ್ಷೇತ್ರಗಳು ಅಂದರೆ ತಾಲೂಕುಗಳನ್ನು ಅದಕ್ಕೆ ಸೇರ್ಪಡೆ ಆಗ್ಬೋದು. ಒಟ್ಟಿನಲ್ಲಿ ನೀವು ನವೆಂಬರ್ ಬರೋ ಅಷ್ಟೊತ್ತಿಗೆ ಸುಮಾರು 175-180 ತಾಲೂಕುಗಳು ಬರ ಅಂತೂ ಗ್ಯಾರಂಟಿ ಆಗುತ್ತೆ. ಆಲ್ಮೋಸ್ಟ್ 200ವರೆಗೂ ಟಚ್ ಆದರೂ ಆಗ್ಬೋದು. ಬರದ ನಿರ್ವಹಣೆಗೆ ಖಜಾನೆಯಲ್ಲಿ ಕಾಸಿದೆಯಾ? ಎಲ್ಲಿದೆ ದುಡ್ಡು? ಎಲ್ಲಿದೆ? ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ. ಎಲ್ಲದರಲ್ಲೂ ನುಂಗಿ ನೀರು ಕುಡಿತಾ ಇದ್ದಾರೆ. ಎಲ್ಲ ಕಳಪೆ ಕಾಮಗಾರಿಗಳ ಹೆಸರಿನಲ್ಲಿ ಎಲ್ಲ ಇಲಾಖೆಗಳಲ್ಲೂ ಸಹ ಈಗೇನು 40% ಏನು ಆರೋಪ ಮಾಡ್ತಾ ಇದ್ರು, ಇವರು ಕಾಮಗಾರಿಗಳ ವಿಷಯದಲ್ಲಿ 60-65% ತಿಂತಾ ಇದ್ದಾರೆ, ಅಧಿಕಾರಿಗಳ ಸಮೇತ. ಅದು ಕೇವಲ ಮುಖ್ಯಮಂತ್ರಿಗಳು ಮತ್ತು ಮಿನಿಸ್ಟರ್ಗಳೇ ತಿಂತಾ ಇದ್ದಾರೆ ಅಂತಲ್ಲ, ಅಧಿಕಾರಿಗಳ ಸಮೇತ FDA ಇಂದ ಹಿಡಿದು CM ವರೆಗೂ 60-65% ಇವತ್ತು ನುಂಗು ನೀರು ಕುಡಿದಿದ್ದಾರೆ. ಅದು ಹಣಕ್ಕೆ ಎಲ್ಲಿದೆ? 16ನೇ ಹಣಕಾಸು ಆಯೋಗದ ಪ್ರಕಾರ ನಮ್ಗೆ ಆಲ್ಮೋಸ್ಟ್ 1239 ಕೋಟಿ ಮಂಜೂರಾಗಬೇಕಾಗಿತ್ತು. ಅದನ್ನು ಮೊದಲನೇ ಹಂತ 450 ಕೋಟಿ ಬೇಕು. ಆ 450 ಕೋಟಿ ಇನ್ನೂ ಅವರು ಕೊಟ್ಟಿಲ್ಲ. ನಮಗೆ ಈಗ ಈ ದ್ವಂದ್ವ ನೀತಿಗಳಿದೆಯಲ್ಲ ಕೇಂದ್ರ ಸರ್ಕಾರದ್ದು, ಅದು ಸಹ ನಮಗೆ ಕಷ್ಟ ತರುವಂತಿದೆ. ಈಗ ಕೂಡಲೇ ಅದನ್ನು ಅವರು ನಮಗೆ ಬಿಡುಗಡೆ ಮಾಡುವಂತೆ ಇಲ್ಲಿರ್ತಕ್ಕಂತಹ ಲೋಕಸಭಾ ಸದಸ್ಯರು ಅದನ್ನ ಒತ್ತಾಯ ಮಾಡಬೇಕು. 450 ಕೋಟಿ ಇಮಿಡಿಯೇಟ್ ಎಫೆಕ್ಟ್ ಆಗಿ ನಮಗೆ ಕೊಡಬೇಕು ಅಂತ. ಇನ್ನು 28 ಏನು MP ಗಳಿದ್ದಾರೆ ಅವರು ಸಹ ಎಲ್ಲರೂ ಸಹ ಒಗ್ಗಟ್ಟಾಗಿ ಅದನ್ನ ಪ್ರಶ್ನಿಸಬೇಕು ಮತ್ತು ತರುವಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳ್ತೀವಿ. ರಾಜ್ಯದ 758 ಗ್ರಾಮ ಪಂಚಾಯಿತಿ ಮತ್ತು 18 ನಗರಗಳಲ್ಲಿ 114 ವಾರ್ಡಲ್ಲಿ ವಾಟರ್ ಟ್ಯಾಂಕರಲ್ಲಿ ಈಗಾಗಲೇ ನೀರನ್ನು ಓಡಿಸ್ತಾ ಇದ್ರೆ ಕುಡಿಯೋ ನೀರಿಗೋಸ್ಕರ. ಮುಂದಿನ ದಿನಗಳಲ್ಲಿ ಈಗಾಗಲೇ 60 ಲಕ್ಷ ಹೆಕ್ಟೇರು ಬಿತ್ತನೆ ಬೀಜ ಹಾಕಿದ್ದಾರೆ. ಅಂದರೆ 84.10 ಲಕ್ಷ ಹೆಕ್ಟೇರ್ಗೆ ಹಾಕಬೇಕಾಗಿತ್ತು. ಅದರಲ್ಲೂ ಸಹ ನಾವು ಆಲ್ಮೋಸ್ಟ್ 30-35% ಕಡಿಮೆ ಆಗಿದೆ ಬಿತ್ತನೆ ಬೀಜದಲ್ಲಿ. ಮಳೆ ಅಭಾವ ಆದಾಗ ಈ 60 ಲಕ್ಷ ಹೆಕ್ಟೇರ್ಗೆ ಹಾಕಿದ್ದಾರೆ, ಅದನ್ನು ಸಹ ಬೆಳೆ ಬರೋದಿಲ್ಲ. ಬೆಳೆ ಬರದಿದ್ದಾಗ ನಮ್ಗೆ ಇಳುವರಿ ಇಲ್ಲ ಅಂದರೆ ಆಬ್ವಿಯಸ್ಲಿ ಪ್ರೈಸ್ ರೇಟ್ ಎಲ್ಲ ಹೆವಿ ಆಗುತ್ತೆ. ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಸುಮಾರು 3,04,000 ಹೆಕ್ಟೇರ್ ಮಾತ್ರ ಈ ಬಾರಿ ಬಿತ್ತನೆ ಆಗಿದೆ. ಅಂದರೆ 69%. ಇನ್ನೂ ಒಂದು 31% ಕಡಿಮೆ ಅಂತ ಬಿತ್ತನೆ ಆಗಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಈಗಾಗಲೇ 2023ರಲ್ಲಿ ನಾವು 39,000 ಕೋಟಿ ನಮಗೆ ನಷ್ಟ ಆಗಿತ್ತು ಬೆಳೆ ಹಾನಿ ಅಂತ ಇದರಿಂದ. ನಾವು 18,000 ಕೋಟಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಆದರೆ ಒಂದೇ ಒಂದು ಬಿಡಿಗಾಸು ಕೊಡಲಿಲ್ಲ. ಅದಕ್ಕೆ ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಅದಕ್ಕೆ ಲಾಯಕ್ಕ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಪ್ರಶ್ನೆ ಮಾಡ್ಬೇಕು ನಾವು. ಯಾಕೆಂದ್ರೆ ಕೋರ್ಟ್ ಹೋಗಿ ತಗೊಂಡ್ಬಂದಿರೋದು ನಾವು 3,500 ಕೋಟಿ. ಅಮಿತ್ ಶಾ ಕೊಡ್ಲಿಲ್ಲ, ಎಲೆಕ್ಷನ್ಗಳು ಮಾಡ್ಕೊಂಡ್ರು, ಗೆದ್ರು.
ಸೋತರು ಏನೇ ಆದ್ರೂ ನಮಗೆ ಕೊಡೋದಿಲ್ಲ. ದಕ್ಷಿಣ ಭಾರತದಲ್ಲಿ ನಿಮ್ಗೆ ಇರತಕ್ಕಂಥದ್ದು ಒಂದೇ ಒಂದು ರಾಜ್ಯ ನಿಮ್ಗೆ ಅಧಿಕಾರ ಕೊಡತಕ್ಕಂಥದ್ದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಬಿಟ್ಟು ಉಳಿದ ಎಲ್ಲ ರಾಜ್ಯಕ್ಕೂ ನೀವು ಹಣವನ್ನು ಪೂರೈಸ್ತೀರಾ. ಕೇರಳಕ್ಕೆ ಇಮಿಡಿಯೇಟ್ ಆಗಿ ನೀವು ಕೊಡ್ತೀರಾ. ನೆರೆ ಬಂದ್ರೆ ಸಡನ್ ಆಗಿ ಹೋಗಿ ಪ್ರಧಾನಮಂತ್ರಿಗಳು ಭೇಟಿ ಮಾಡ್ತಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರೊಬ್ಬರೇ ತಿರುಗಾಡಿದ್ರು, ಈ ಕಡೆ ಒಬ್ಬರು ಸುಳಿಲಿಲ್ಲ. ಅಮಿತ್ ಶಾ ಅವರು ಸುಳಿಲಿಲ್ಲ, ಪ್ರಧಾನಮಂತ್ರಿಗಳು ಸುಳಿಲಿಲ್ಲ. ಅಂತಹ ಒಂದು ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಿರತಕ್ಕಂಥ ಬಿಜೆಪಿ ಕೇಂದ್ರ ಸರ್ಕಾರ ಈ ಬಾರಿ ಆದರೂ ನಮ್ಮ ಬರಕ್ಕೆ ನೆರವಾಗುವರೆ ನಮ್ಗೇನೋ ನೆರವಾಗ್ಲಿಲ್ಲ ಅಂದ್ರೆ 28 ಚುನಾವಣೆಯಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಒಂದೇ ಒಂದು ಮತವನ್ನು ಸಹ ಬಿಜೆಪಿ ಕೊಡಬಾರ್ದು ಅಂತ ಈ ಮೂಲಕ ನಾನು ಕೇಳೋದಕ್ಕೆ ಇಷ್ಟ. ನಾಗೇಂದ್ರ, ನೀವು ಹೇಳಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಬಡವರ್ಗ ಇರ್ಬೋದು, ರೈತಾಪಿ ವರ್ಗ ಇರ್ಬೋದು, ಈ ಬರದ ಪರಿಸ್ಥಿತಿ ಕಾಣುತ್ತಾ? ಮೇಡಮ್, ಇವತ್ತು ಒಂದು ಸುದ್ದಿ ವಾಹಿನಿಯಲ್ಲಿ ಮುಖ್ಯವಾದ ಸುದ್ದಿ ಏನಂದರೆ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರೋದು. ಇದು ನಾಗೇಂದ್ರ ರಾಜೀನಾಮೆ ಇವತ್ತು ಕೊಡಬೇಕಂತ ಎಲ್ಲ ನಿಶ್ಚಯ ಮಾಡಿದ್ರು ಅನ್ನಿಸ್ತದೆ. ಇವತ್ತು ಒಂದು ಪುಣ್ಯ ಶ್ರಮೆ ಏನಂದರೆ 10 ದಿನ ಸದನ ನಡೀತು. 10 ದಿನ ಸದನದಲ್ಲಿ ಸಮಗ್ರ ಕರ್ನಾಟಕದ ಸಮಸ್ಯೆಗಳ ಪರಿಹಾರಗಳು ನೋಡಬೇಕಾಗಿತ್ತು. ಅದನ್ನು ಬಿಟ್ಟು ಅಲ್ಲಿ 34 ಸಚಿವರುಗಳು ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಯಾವುದೇ ಸಾಕ್ಷಿ ಗುಡ್ಡೆಗಳಿರಲಿಲ್ಲ. ಅವ್ರ ಹತ್ರ ಏನು ಬಂದು ಸದನದಲ್ಲಿ ಏನು ಹೇಳ್ಬೇಕಾದ್ರೆ ಚರ್ಚೆಗಳಿದೆ. ವಿಫಲವಾದ ಸರ್ಕಾರ ಇವತ್ತು ಸದನನ ಮುಗಿಸಿ 10 ದಿವಸ ಮಾಡಬೇಕಾದ ಸದನನ 8 ದಿನ ಮುಗಿಸಿ ಇವತ್ತು ರಾಜೀನಾಮೆ ಕೊಡ್ತಾರೆ. ಚರ್ಚೆ ಆಗಬೇಕಾಯ್ತು, ಸಮಗ್ರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಆಗಬೇಕಾಯಿತು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಯಿತು. ಅದಕ್ಕೆ ಇವರು ಮೊದಲೇ ರಾಜೀನಾಮೆ ಕೊಟ್ಟಿದ್ದು ಸ್ವಾಗತ ಮಾಡೋದಾಯಿತು. ನಾಚಿಗೆಟ್ಟ ಸರ್ಕಾರ ಸದನನ ಹಾಳು ಮಾಡಿ ರಾಜ್ಯದ ಜನರ ಸಮಸ್ಯೆಗೆ ಉಳಿಸಿ ಜ್ವಲಂತ ಸಮಸ್ಯೆನ ಹಾಗೆ ಇಟ್ಟು ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಇವತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಈ ಮೊದಲು ಯಾಕೆ ಮಾಡಬೇಕಾಯ್ತು? ಇಂಥ ಒಂದು ಸದ್ಭವದ ರಾಜಕಾರಣಿ ನಾಗೇಂದ್ರ ಆಗಿದ್ರೆ ಮೊದಲೇ ರಾಜೀನಾಮೆ ಕೊಟ್ಬಿಟ್ಟು ಸದನ ಮುಂದುವರಿಸಿ ಅಂತ ಹೇಳ್ಬೇಕಾಯ್ತು. ಸದನನ ಹಾಳು ಮಾಡಿ ಇವತ್ತು ರಾಜೀನಾಮೆ ಕೊಡ್ತೀರಿ ಅಂದರೆ ನಿಮಗೆ ನಾಚಿಕೆ ಆಗಬೇಕಾಗಿದೆ. ಇವತ್ತು ಸರ್ಕಾರ ಬಂದು 3 ವರ್ಷಗಳಾಗ್ತಾ ಇದೆ. ಇವತ್ತು ನಮ್ಮದು 2 ವರ್ಷ 8 ತಿಂಗಳಲ್ಲಿ ಆಗಿರೋಂಥ ರೈತರ ಸಾವುಗಳ ಬಗ್ಗೆ ಫಸ್ಟ್ ಮಾತಾಡೋಣ. ನಾವು ರಾಜ್ಯದಲ್ಲಿ 23-24 1254 ಆತ್ಮಹತ್ಯೆಗಳಾಗ್ತವೆ ರೈತರದು. ಅದೇ ರೀತಿ 24-25ರಲ್ಲಿ 1178 ಆತ್ಮಹತ್ಯೆಗಳಾಗ್ತವೆ ರೈತರದು. ಅದೇ ರೀತಿ 25-26ರಲ್ಲಿ 377 ರೈತರ ಆತ್ಮಹತ್ಯೆಗಳಾಗುತ್ತೆ. ಅದರಲ್ಲೂ ಅತಿ ಹೆಚ್ಚು ಹಾವೇರಿ ಜಿಲ್ಲೆ ಡಿಸ್ಟಿಕ್ಕಲ್ಲಿ 297 ರೈತರ ಆತ್ಮಹತ್ಯೆಗಳು, ಬೆಳಗಾವಿಯಲ್ಲಿ 259 ರೈತರ ಆತ್ಮಹತ್ಯೆಗಳು, ಕಲಬುರಗಿಯಲ್ಲಿ 234 ರೈತರ ಆತ್ಮಹತ್ಯೆಗಳು, ಧಾರವಾಡದಲ್ಲಿ 195 ರೈತರ ಆತ್ಮಹತ್ಯೆಗಳು, ಮೈಸೂರಲ್ಲಿ 190 ರೈತರ ಆತ್ಮಹತ್ಯೆಗಳು. ಇವತ್ತವರೆಗೂ ಆತ್ಮಹತ್ಯೆ ಆಗಿರೋಂಥ ಪರಿವಾರಕ್ಕೆ, ಆ ಕುಟುಂಬಕ್ಕೆ ಇವತ್ತವರೆಗೂ ಏನು ಇವರು ಒಂದು ಪರಿಹಾರವಾಗಿ 5 ಲಕ್ಷ ಹಣ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ. ಇವತ್ತು ಬಂದಿರೋ ಸರ್ಕಾರಕ್ಕೆ ಏನು 3 ವರ್ಷ ಬರೀ CM ಕುರ್ಚಿ ಹೋರಾಟ ಮಾಡ್ಕೊಂಡು ಅಧಿಕಾರ ಕಿತ್ಕೊಂಡು ಇನ್ನೂ ಟೇಕ್ ಆಫ್ ಆಗದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೂಡ ಸಚಿವ ಸಂಪುಟದಲ್ಲಿ ಒಂದು ರೀತಿಯಾದ ಒಂದು ಮಾಯಾಜಾಲ ಸಿಕ್ಕಾಕೊಂಡು ರಾಜ್ಯದ ಅಭಿವೃದ್ಧಿನೇ ಇವತ್ತು ಕುಂಠಿತ ಮಾಡಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿನೇ ಇಲ್ಲ. ಇವ್ರ ತಲೆಯಲ್ಲಿರೋದು ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಹೆಂಗೆ ಇಲ್ಲಿ ಸರ್ಕಾರನ ಮತ್ತು ಹೆಂಗೆ ಅವ್ರು ರಿಯಲ್ ಎಸ್ಟೇಟ್ ಹಣ ತೆಗಿಬೋದು, ಈ ರೀತಿಯ ಚಿಂತನೆ ಇರೋ ಸರ್ಕಾರಕ್ಕೆ ಇವತ್ತು ರಾಜ್ಯದ ರೈತರ ಪರವಾಗಿ ಮಾತಾಡಬೇಕಾದ್ರೆ ಏನು ನೈತಿಕತೆ ಇದೆ? ಇವತ್ತು ನೈತಿಕತೆಯಲ್ಲಿ ಇಳಿದಂಥ ಕಳ್ಕರ ಸರ್ಕಾರ 236 ತಾಲೂಕಲ್ಲಿ ಕೇವಲ 101 ತಾಲೂಕುಗಳು ಮಾತ್ರ ಇವರು ಪರಿಶೀಲನೆ ಮಾಡಿದ್ವಿ. ಅತಿ ಒಂದು ತೀವ್ರವಾದ ಒಂದು ತಾಲೂಕುಗಳಂದರೆ ಬರೀ 86, 89 ಅಂತ ಹೇಳ್ತಾರೆ. ಸಾಮಾನ್ಯ ತಾಲೂಕುಗಳಂದ್ರೆ 12 ಅಂತಾರೆ. ಟೋಟಲ್ ರಾಜ್ಯದಲ್ಲಿರೋದು 236 ತಾಲೂಕುಗಳು. ಸಮಗ್ರವಾಗಿ ಕರ್ನಾಟಕದ ರಾಜ್ಯದ ಏನು ಅಧಿಕಾರಿ ವರ್ಗಗಳಿದ್ದಾರೆ ಸಮಗ್ರ ತಾಲೂಕುಗಳನ್ನ ಪರಿಶೀಲನೆ ಮಾಡಿದೆ. ಇವತ್ತು ಕೇವಲ 101 ತಾಲೂಕು ಬರಪೀಡಿತ ಅಂತ ಹೇಳಿದ್ದಾರೆ. ಇವತ್ತರೆಗೂ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರೋಂಥ ಹಣ ಮತ್ತು ರಾಜ್ಯ ಸರ್ಕಾರದಿಂದ ಹಣ ಇದು ಬರಪೀಡಿತ ಎಷ್ಟು ಜನ ಕೊಟ್ಟೆ ಅಂತ ಇವತ್ತು ಶ್ವೇತಪತ್ರ ಕೊಡಲಿ. ಇವತ್ತರೆಗೂ ಕೂಡ ಒಂದು ರೈತರಿಗೆ ಪರಿಹಾರ ಕೊಡದೆ ಸರ್ಕಾರ ಇವತ್ತು 101 ತಾಲೂಕುಗಳನ್ನ ನಾವು ಪರಿಶೀಲನೆ ಮಾಡಿಬಿಟ್ಟಿದ್ದೀವಿ. ಎಷ್ಟು ಹಣ ಕೊಟ್ಟಿದ್ದೀರಿ? ನೀರಾವರಿ ಇಲಾಖೆಗೆ ಎಷ್ಟು ಕೊಟ್ಟಿದ್ದೀರಿ? ರೈತರಿಗೆ ಎಷ್ಟು ಕೊಟ್ಟಿದ್ದೀರಿ? ಇವತ್ತು ಜಾನುವಾರುಗಳಿಗೆ ಎಷ್ಟು ಕೊಟ್ಟಿದ್ದೀರಿ? ಮೇವಿಗೆ ಎಷ್ಟು ಕೊಟ್ಟಿದ್ದೀರಿ? ಬರದ ನಿರ್ವಹಣೆಗೆ ಕಾಸಿಲ್ಲ ಅನ್ನುವಂಥ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ನಿಮಗೆ ನೈತಿಕತೆ ಇದೆಯಾ ಬಿಜೆಪಿ ವಕ್ತಾರರೇ? ನೋಡಿ, ಈಗ ತುಂಬ ಇದನ್ನು ನಾನು ಕೆಲವು ವಕ್ತಾರಗಳಾಗಿರ್ಬೋದು, ಕೆಲವೊಂದು ಕಾಂಗ್ರೆಸ್ ನಾಯಕರುಗಳು ಕೇಂದ್ರದ ಮೇಲೆ ಆರೋಪ ಮಾಡ್ತಾಯಿದ್ರು. ಹೌದು, ನೋಡಿ, ನಾವು ಕೆಲವು 10 ವರ್ಷಗಳ ಏನು ನಾವು ತುಲನೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದೆ 2004 ಮತ್ತು 2014ರವರೆಗೆ NDRF ಹಣ ಬಂದಿರತಕ್ಕಂಥದ್ದು ಅಲ್ಲಲ್ಲ. ಅದೇ ಸರ್, ನಾನೊಂದು ಟ್ಯಾಲಿ ಹೇಳ್ತೀನಿ ಸರ್. ಸರ್ ಅದೇ ಸರ್ ಕೇಳಿರೋದು ಅಲ್ಲ ಸರ್, ಕೇಂದ್ರದಿಂದ ಎಷ್ಟು ಬಂದಿದೆ ಅಂತ ನೋಡಿ. ನಾವು ಕೇಳಿರೋದು 1800 ಕೋಟಿ ಕೇಳದಂತ ಸಂದರ್ಭದಲ್ಲಿ ಅವರು ಹಾಕಿರ್ತಕ್ಕಂಥದ್ದು ಬರೀ 350 ಕೋಟಿ ಹಾಕಿದ್ದಾರೆ. 350 ಕೋಟಿ ಇದು ನಾನು ದಾಖಲೆದು ಹೇಳ್ತಾ ಇರೋದು.
ನಂತರದಲ್ಲಿ ನಾವು NDRF ಈ 10 ವರ್ಷ ಕಳೆದ 10 ವರ್ಷದಲ್ಲಿ NDRF ಹಣ ಎಷ್ಟು ಬಂದಿದೆ ಅಂದ್ರೆ 9,073 ಕೋಟಿ ಬಂದಿದೆ. ಟೋಟಲ್ NDRF ಹಣ ಬಂದಿರತಕ್ಕಂಥದ್ದು 2014ರಿಂದ 24ರವರೆಗೆ. ಹೈಕೋರ್ಟ್ ಆದೇಶ ಸೇರಿ 3,000. ಆಯ್ತು, ಅಷ್ಟು ಬಂದಿದೆಯಲ್ಲ, ನಾನು ಅಲ್ಲ ಹೇಳ್ತಿರೋದು ಕೇಳಿ ಪಡ್ಕೋಬೇಕು, ಕೇಂದ್ರದಿಂದ ಬೇಡಿ ಪಡ್ಕೋಬೇಕು. ಇಲ್ಲ ಆಯ್ತು, ಹಂಗೆ ಬರಲ್ಲ. ಕೇಳಕಿರು ಪಡ್ಕೊಳ್ಳಿ. ನೋಡಿ ಈಗ ಸಮಗ್ರವಾಗಿ ನೋಡಿ ಇವತ್ತಿನ ಬರ ಏನ್ ಮಾಡ್ತಾ ಇದಾರಲ್ವಾ, ಯಾವ ಉಸ್ತುವಾರಿ ಸಚಿವರುಗಳು ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾ ಇದಕ್ಕೆ? ಹೋಗಿದ್ರಲ್ಲ, ಎಲ್ಲೋ ಹೋಗಿದ್ದಾರೆ. ಸರಿಯಾದ ಅಧಿಕಾರಿಗಳು, ಇವತ್ತಿನ ಅಧಿಕಾರಿಗಳು ಹೇಳ್ತಾರೆ ಸಚಿವರುಗಳು ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಪ್ರತಿ ತಾಲೂಕುಗಳಿಗೆ ಹೋಗಿದಾರ. ಅವ್ರು ಇರತಕ್ಕಂತ ಜಿಲ್ಲೆಯ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದವರು ಆ ಜಿಲ್ಲೆಯ ಪ್ರತಿ ತಾಲೂಕುಗಳಿಗೆ ಭೇಟಿ ಕೊಟ್ಟಿದಾರ. ಅದು ಅವ್ರ ಕರ್ತವ್ಯ ಅಲ್ವಾ? ಎಷ್ಟು ಸಚಿವರನ್ನ ಉಸ್ತುವಾರಿ ಮಾಡಿದ್ರು ಒಂದೊಂದು ಜಿಲ್ಲೆಗೆ? ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರಲ್ಲ DK ಶಿವಕುಮಾರ್ ಅವರು, 3-4 ಸಚಿವರನ್ನ. ಅದನ್ನೇ ನೋಡಿ, ಆಯ್ತು, ನಿಮ್ಮಂತೆ ಹೋಗಿದ್ದಾರೆ, ಓಕೆ ಹೋಗಿದ್ದಾರೆ, ಆಯ್ತಾ. ಆದ್ರೆ ಇರ್ತಕ್ಕಂಥದ್ದು ಎಷ್ಟು ತಾಲೂಕುಗಳು? 236 ತಾಲೂಕುಗಳಲ್ಲಿ ಜಿಲ್ಲೆಗೆ ಮಾಡಿದ್ದು. ಆಯ್ತು, ಜಿಲ್ಲೆ ಆಯ್ತು. ಟೋಟಲ್ ಇರ್ತಕ್ಕಂಥ 236 ತಾಲೂಕುಗಳಲ್ಲಿ ಎಷ್ಟು ತಾಲೂಕುಗಳನ್ನ ಇವರು ಬರ ಅಂತ ಘೋಷಣೆ ಮಾಡಿದ್ದಾರೆ? ಅದನ್ನ ಇರ್ತಕ್ಕಂಥದ್ದು ನಾವು ಈಗ ಆಯ್ತು. ಅದನ್ನು ಇವ್ರು ಹೇಳ್ದಂಗೆ ಮಳೆ ಮಾಪನ ಕೇಂದ್ರಗಳು ಎಷ್ಟು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ? ಬರ ಘೋಷಣೆ ಮಾಡಬೇಕು ಅಂತಂದ್ರೆ ಮಳೆ ಮಾಪನ ಕೇಂದ್ರಗಳು ಇದೆಯಲ್ಲ, ಸರಿಸುಮಾರು 6,000ಕ್ಕೂ ಹೆಚ್ಚಿನ ಮಳೆ ಮಾಪನ ಕೇಂದ್ರಗಳಿದೆ. ಅದರಲ್ಲಿ ಕಾರ್ಯನಿರ್ವಹಿಸಲಾರದ್ದು 3,000ಕ್ಕೂ ಹೆಚ್ಚು ಮಳೆ ಮಾಪನ ಕೇಂದ್ರಗಳೇ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾದ್ರೆ ನೀವು ಬರ ಅಂತ ಹೇಗೆ ಘೋಷಣೆ ಮಾಡ್ತೀರಾ? ಉತ್ತರ ಕೊಡ್ಬೇಕಲ್ಲ ಜನರಿಗೆ. ಸುಮ್ಮನೆ ಬರ ಅಂತೇಳಿ ನೀವು ಲೇಖಿ ಒಳಗೆ ಬರ್ಕೊಂಡ್ ಬರೋದಲ್ಲ. ನಿಮ್ಮ ಸಚಿವರಾಗಿ ಅಥವಾ ಅಧಿಕಾರಿಗಳಾಗ್ಲಿ, ಅಧಿಕಾರಿಗಳ ಜವಾಬ್ದಾರಿ ಏನಿರುತ್ತೆ? ಮಳೆ ಮಾಪನ ಕೇಂದ್ರದಲ್ಲಿ ಎಷ್ಟು ಅಲ್ಲಿ ದಾಖಲಾತಿ ಇದೆ, ಅದರ ತಕ್ಕಂತೆ ನೀವು ಬರವನ್ನು ಘೋಷಣೆ ಮಾಡಬೇಕಾಗತ್ತೆ. ಆಮೇಲೆ ನೀವು ಇನ್ಶೂರೆನ್ಸ್ ಕಂಪನಿಗಳಿಗೆ ಏನ್ ಸೂಚನೆ ಕೊಟ್ಟಿದ್ದೀರಾ? ಏನ್ ಸರಿಯಾದ ಮಾರ್ಗಸೂಚಿಯನ್ನ ಕೊಟ್ಟಿದ್ದೀರಾ? ಇವತ್ತಿನ ದಿನ ನೀವು 1 ಎಕರೆಗೆ 2,000 ಘೋಷಣೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಒಬ್ಬ ರೈತ, ನಾನು ಸಾಮಾನ್ಯವಾಗಿ ಎಲ್ಲ ಬೆಳೆಯೋದು ಒಂದಷ್ಟು ಸರಾಸರಿ ವೆಚ್ಚ 1 ಎಕರೆಗೆ 20,000ರಿಂದ 40,000 ಅಷ್ಟು ಖರ್ಚು ಬರುತ್ತೆ. ನೀವು ಕೊಡ್ತಿರ್ತಕ್ಕಂಥ ಯಾವ ಮೂಲೆಗೆ ಸಾಕಾಗತ್ತೆ ಸ್ವಾಮಿ? ರೈಟ್, ಮಾತಾಡ್ತೀನಿ. ಹಾಗಾದ್ರೆ ಕಾಟಾಚಾರಕ್ಕೆ ಬರ ಘೋಷಣೆ ಅಂತ ನೀವೇನಾದ್ರೂ ಮಾಡಿದ್ರೆ? ಆಗ್ಲೇ ಹೇಳಿದೆ, ಏನು ಡ್ರಾಟ್ ಮ್ಯಾನ್ಯುವಲ್ ಕೇಂದ್ರ ಸರ್ಕಾರದ ನಿಯಮ ಇರೋದು, ಅದರ ಪ್ರಕಾರ ಆಯ್ತು. ಒಂದ್ ನಿಮಿಷ ನೀವು ಮಾತಾಡಿದ್ರಲ್ಲ, ಮೇಡಮ್ ಕೇಳಿದಕ್ಕೆ ಉತ್ತರ ಒಂದೇ ನಿಮಿಷ. ಅದರ ಪ್ರಕಾರ ಅದರ ಮಾನದಂಡ ಇದೆ, ಅದು ರೂಲ್ಸ್ ಇದೆ. ಅದರ ಪ್ರಕಾರ 101 ತಾಲೂಕನ್ನ ಘೋಷಣೆ ಮಾಡಿರುವಂತದ್ದು. ನಾನು ಆಗ್ಲೇ ಹೇಳಿದೆ ಇನ್ನೂ 32 ಬರಬೇಕಿತ್ತು ಅಂತ. ಅದು 2 ಟ್ರೀ ವರ್ಗದಲ್ಲಿ ಬರದೇ ಇರೋ ಕಾರಣಕ್ಕೆ ಇಷ್ಟ ಆಗಿರೋದು. 190 ತಾಲೂಕಲ್ಲೂ ಬರ ಇದೆ. ಏನು 3 ವಾರಗಳ ಮಳೆ ಇದನ್ನ ಪ್ರಮಾಣ, ಅದೇನು ಮಳೆ ಮಾಪನದಲ್ಲಿ ಪ್ರಮಾಣ ನೋಡುವುದಲ್ಲ, ಮಳೆ ಬಂದಿದೆಯಲ್ಲ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವರ ವರದಿಯ ನಂತರ ಜಿಲ್ಲಾಧಿಕಾರಿಗಳು ಇರ್ತಾರೆ. ಇಲ್ಲಿ ಕೇಳಿ, ಮಳೆ ಮಾಪನ ಗೌಂಟೆ ಇಲ್ಲ, ಮಳೆ ಮಾಪನ ಬೇಡ, ಪ್ರಾಕ್ಟಿಕಲ್. ಈಗ ನಾವು ಘೋಷಣೆ ಮಾಡೋದಲ್ಲ, ನಾವು ಕೇಂದ್ರಕ್ಕೆ ಕಳಿಸ್ಬೇಕು. ಕೇಂದ್ರದವರು ಒಪ್ಪಿದ ಮೇಲೆ ಘೋಷಣೆ ಮಾಡೋ, ಇಲ್ಲಾಂದ್ರೆ ನಮ್ಗೆ ಇರುವ ಇಲ್ಲ ರಾಜ್ಯದ ಪವರ್ ಇದ್ರೆ ಅಷ್ಟು ತಾಲೂಕನ್ನು ಘೋಷಣೆ. ಈಗ ನಮ್ದು ಬಿಡುವ, ಒಂದ್ ನಿಮಿಷ ಇಲ್ಲ ನಿಮ್ದು ಬಿಡಿ. ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಕಳಿಸ್ತೀರಿ ಅಂತ ಕೇಂದ್ರ ಸರ್ಕಾರದಲ್ಲಿ ಒಂದು ಹೇಳ್ತೀನಿ. ಈಗ ರಿಪೋರ್ಟ್ ನಾವು ಮನೆ ಕೇಂದ್ರ ಸರ್ಕಾರ ದೇವೇಗೌಡರು ನಮ್ಮ ಮಾಜಿ ಪ್ರಧಾನಿಗಳು ರಾಜ್ಯದ ಪರವಾಗಿ ಯಾವಾಗಲೂ ಧ್ವನಿ ಎತ್ತಿದ್ರು. ರಾಜ್ಯಸಭೆಯಲ್ಲಿ ಅವರು ಇರದೇ ಇರುವುದು ಕೊರತೆ. ಅವರಿಗೆ ನೇರ ಪ್ರಧಾನಮಂತ್ರಿ ಹತ್ರ ಮಾತಾಡಿ ಇದನ್ನ ಅನುದಾನ ತರುವ ತಾಕತ್ತಿತ್ತು. ಈ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಇದ್ದಾರೆ, HD ಕುಮಾರಸ್ವಾಮಿ ಅವರಿದ್ದಾರೆ, ಆಮೇಲೆ ಸೋಮಣ್ಣ ಅವರಿದ್ದಾರೆ, ಸಂಸತ್ ಸದಸ್ಯರಿದ್ದಾರೆ ಬಿಜೆಪಿಯವರು. ಎಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ? ಅವರ ಹೊಣೆಗಾರಿಕೆ ಇಲ್ವಾ? ಏನು ಬರೀ ಕಾಂಗ್ರೆಸ್ ಪಕ್ಷದ ಹೊಣೆಗಾರಿಕೆನಾ? ಅವರ ಹೊಣೆಗಾರಿಕೆಯಲ್ಲಿ ವಿಫಲರಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾರು ಸಹ ಬೆಳೆ ಬೆಳಿಬೇಡ್ರಿ, ಬಿತ್ತನೆ ಬೀಜ ಮಾಡಬೇಡಿ, ಈ ಬಾರಿ ಮಳೆ ಕೋತ ಆಗುತ್ತೆ ಅಂತ. ಸರಿ, ನಾವು ರಿಸರ್ವಾಯರಿಂದ ನೀರು ಸಹ ಬಿಡೋದಕ್ಕಾಗೋದಿಲ್ಲ ಅಂತಲೂ ಹೇಳ್ತಾರೆ. ಸರಿ, ಆದರೆ ಕೃಷಿ ಕಾರ್ಮಿಕರು, ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥವ್ರು ಈ ವರ್ಷದ
ಅವರು ಪೀರಿಯಡಿಕ್ ಟೇಬಲ್ ಅಲ್ಲಿ ಏನ್ ಮಾಡಬೇಕು ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೀರಾ ನೀವು? ಅವ್ರಿಗೆ ಏನಾದ್ರು ಪರ್ಯಾಯ ಮತ್ತು ಪರಿಹಾರಗಳನ್ನು ಕೊಡ್ತಾ ಇದ್ದೀರಾ? ಮತ್ತೆ ಉತ್ತರ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಬಾಂಬೆ ಗುಳೆ ಹೋಗ್ತಾ ಇದ್ದಾರೆ, ಗೋವಾ ಗುಳೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳ ಗುಳೆ ಹೋಗ್ತಾ ಇದ್ದಾರೆ. ಆ ಗುಳೆ ಹೋಗೋದನ್ನ ತಪ್ಪಿಸೋದಕ್ಕೆ ಏನ್ ಕ್ರಮ ತಗೊಳ್ತೀರಾ? ಇವತ್ತು SIR ಅಲ್ಲಿ ಮಾತ್ರ 1,03,00,000 ಜನ ಕಡಿಮೆ ಆದ್ರು ಅಂತ ಮಾತ್ರ ಹೇಳ್ತೀರಾ. ನೀವು ಜನಗಳನ್ನ ಹಿಡಿದಿಟ್ಕೊಂಡಿದ್ರೆ ತಾನೆ, ನೀವು ಜಾಬ್ಸ್ ಕೊಟ್ರೆ ತಾನೆ ನೀವು ಇಲ್ಲಿ ಇರೋದು. ಅವ್ರು ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ರಾಜ್ಯದಲ್ಲಿ ಮಾಡ್ಕೊಂಡಿದ್ದಾರೆ. ಬೇಸಿಗೆ ಹೊತ್ತಿಗೆ 2059 ಗ್ರಾಮ ಪಂಚಾಯತಿಗಳಲ್ಲಿ ನೀರಿನ ತೀವ್ರ ಅಭಾವ ಆಗುತ್ತೆ ಅಂತ ಪ್ರಿಡಿಕ್ಷನ್ ಆಗ್ತಾ ಇದೆ. ಅದು ಇನ್ನೂ ಹೆಚ್ಚಾಗಬಹುದು. ಅದಕ್ಕೆ ನಿಮ್ಮ ತಯಾರಿ ಏನು? ಅದೇನು ತಯಾರಿ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ರಾಜ್ಯ ಸರ್ಕಾರ ಬಂದು 3 ವರ್ಷ ಆಗಿದೆ. ಇವತ್ತರೂ ಕೂಡ ಬರಗಾಲ ಪೀಡಿತ ಅಂತ ಇವತ್ತು ಗುರುತಿಸುವಂಥ ಸಂದರ್ಭ ಬಂದಿದ್ರೆ, ಆದರೂ ಕೂಡ ಇನ್ನು ಸಚಿವ ಸಂಪುಟ ಮುಗಿದಿಲ್ಲ. ಇನ್ನು ರಾಜೀನಾಮೆಗಳ ಒಂದು ಪ್ರಳಯದಲ್ಲಿ ನಿಂತಿದೆ. ನಾವು ರಾಜ್ಯ ಸರ್ಕಾರ ಕೇಳ್ತಾರೆ ಇಷ್ಟೇ, ಏನು ಬರಗಾಲ ಪೀಡಿತ ಅಂತ ಹೇಳಿದಿರ 101 ಅಲ್ಲ 190 ತಾಲೂಕುಗಳನ್ನ ನೀವು ಪರಿಶೀಲನೆ ಮಾಡಬೇಕು. ಟ್ರಿಗರ್ 1 ಅಲ್ಲಿ 132 ಅಂತ ಇದ್ರಿ, ಟ್ರಿಗರ್ 2 ಅಲ್ಲಿ ನೀವು 32 ಅಂತ ಇದ್ರಿ. ಟೋಟಲ್ ಇರೋದು 236 ತಾಲೂಕುಗಳು. 230 ತಾಲೂಕುಗಳನ್ನ ಮಳೆ ಮಾಪನ ಕೇಂದ್ರಗಳಿಗೆ ಹೋಗಿ ವೀಕ್ಷಣೆ ಮಾಡಿ ರಿಪೋರ್ಟ್ ತಗೊಂಡು ಅಲ್ಲಿನ ತಾಲೂಕು ರೈತರಿಗೆ ಸರಿಯಾಗಿ ನೀವು ಒಂದು ರೈತರಿಗೆ 50,000 ರೂಪಾಯಿಗಳು ಕೊಡಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟ ಹಣ ತರೋಕೆ ಬಿಜೆಪಿ ಅವ್ರ ಪ್ರಯತ್ನನೂ ಬೇಕು. ನೋಡಿ ಪ್ರಯತ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬೇಕು. ಆದ್ರೆ ನೋಡಿ ಒಂದ್ ಗುಂಡಿ ಇದೆ ಅಂತಂದ್ರೆ 100% ಹಾರಿದ್ರೆ ಗುಂಡಿ ದಾಟ್ತೀವಿ, 99% ಹಾರಿದ್ರೆ ಗುಂಡಿಲೇ ಇರ್ತೀವಿ. ಇಲ್ಲ ನೋಡಿ, ನೀವು ಸಮಗ್ರವಾಗಿ ವರದಿ ಕೊಡೋದು ಯಾರ ಜವಾಬ್ದಾರಿ? ಇವತ್ತು ಬರಗಾಲದ ಸರಿಯಾಗಿ ಸರ್ಕಾರ ಇಲ್ಲ. ಈಗ ನಾನು ಹೇಳ್ತಿರ್ತಕ್ಕಂಥದ್ದು ನೀವು ಡೆಲ್ಲಿಗೆ ಹೋಗ್ತಿರ್ತಕ್ಕದ್ದೇನು ಅಂದ್ರೆ ಕೂರ್ಚಿಯ ಕಿತ್ತಾಟಕ್ಕೋಸ್ಕರ ಹೋಗ್ತಾ ಇದ್ದಾರೆ ವಿನಃ ಈ ಬರದ ವಿಚಾರಕ್ಕೆ ಒಂದ್ಸಲ ಹೋಗಿದ್ದೀರಾ ಇಲ್ಲಿವರೆಗೆ? ಸ್ವಾಮಿ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಹೋಗಿ ಭೇಟಿಯಾಗಿ ಸ್ವಾಮಿ, ನೀವು ಬರದ ಸಮಸ್ಯೆ ಮಾತಾಡಿ, ಯಾಕೆ ಕೊಡಲ್ಲ ಅವರು? ನೀವು ಹೋಗ್ಬೇಕು, ನಿಯೋಗ ಹೋಗ್ಬೇಕು, ಮಾತಾಡಬೇಕು, ಚರ್ಚೆ ಮಾಡಬೇಕು. DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಇದೇ ವಿಷಯಕ್ಕೆ ಸಚಿವರ ಪಟ್ಟಿಯನ್ನ ತೆಗೆದುಕೊಂಡು ಹೋಗ್ತಾರೆ ವಿನಃ ಪಟ್ಟಿಯನ್ನ ಒಂದ್ಸಲ ತಗೊಂಡು ಹೋಗ್ಬಿಟ್ಟಿಲ್ಲ. ನನ್ನ ಮಾಹಿತಿ ಪ್ರಕಾರ ಫಸ್ಟ್ ಕೊಟ್ಟಿದ್ದೆ ಬರದ ಮಾಹಿತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಕೊಟ್ಟಿದ್ದೆ ಬರದ ಮಾಹಿತಿ. ಏನು ಮಾಹಿತಿ ಕೊಟ್ಟಿದ್ದಾರೆ? ಯಾವ ಮಾಹಿತಿನೂ ಕೊಟ್ಟಿಲ್ಲ. ರಾಜ್ಯದ ಪ್ರಭಾವಿ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರೇ ನೇರವಾಗಿ ಪ್ರಧಾನ ಮಂತ್ರಿ ಅವರ ಕುತ್ಕೊಂಡು 5,000 ಕೋಟಿನ ತಗೊಂಬಂದು ರಿಲೀಸ್ ಮಾಡಿ ನೋಡಿ, ನಾನು ರಿಲೀಸ್ ಮಾಡ್ತೀನಿ ಕರ್ನಾಟಕಕ್ಕೆ ಅಂತ ತೋರಿಸ್ಲಿ. ರಾಜ್ಯದ ಇಲ್ಲಿ ಕೃಷಿ ರೈತರ ವಿಷಯದಲ್ಲಿ ನೋಡಿ, ರೈತರು ಈ ದೇಶದ ಬೆನ್ನೆಲುಬು. ರೈತರ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದು ಬೇಡ, ಆಯ್ತಾ? ರಾಜಕೀಯ ಮಾಡೋದು ಬೇಡ. ಮುಖ್ಯಮಂತ್ರಿಗಳು ಇವತ್ತಿನವರೆಗೂ ಬರದ ವಿಚಾರವಾಗಿ ಒಂದು ದಿವಸ ಚರ್ಚೆ ಮಾಡಲಿಲ್ಲ. ಕೇಂದ್ರಕ್ಕೆ ಹೋಗಿ ಮಳೆ ಮಾಪನ ಕೇಂದ್ರವನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ನೀವು ಬರದ ಜಿಲ್ಲೆಗಳನ್ನ ಘೋಷಣೆ ಮಾಡಿ. ಮುಖ್ಯಮಂತ್ರಿ ಆದ ಕೂಡಲೇ ಪ್ರಧಾನಮಂತ್ರಿ ಭೇಟಿಯಾಗಿದ್ದಾರೆ, ಗೃಹ ಮಂತ್ರಿಯನ್ನು ಭೇಟಿಯಾಗಿದ್ದಾರೆ, ಇದೇ ಮನವಿಯನ್ನು ಕೊಟ್ಟಿದ್ದಾರೆ. ಪ್ರಯತ್ನ ಅಂತೂ ಮುಂದುವರಿಸ್ತೀರಿ ಅಲ್ವಾ? ಹೌದು, ಅಲ್ಲ ನಾವು ಕೊಟ್ಟಿದ್ದೀವಿ, ಇವ್ರು ಕೊಟ್ಟಿದ್ದಕ್ಕೆ ದಾಖಲೆ ಕೊಡ್ಲಿ. ಪದ್ಮಪ್ರಸಾದ್ ಅವರು, ಶಶಿಧರ್ ಅವರು, ನಾಗೇಂದ್ರ ಅವರು, ಬಿಜೆಪಿ ಯಾಕೆ ಕೊಟ್ಟಿಲ್ಲ? ಶರತ್ ಹೆಗ್ಡೆ ಅವರು, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಬರದ ಕುರಿತಂತೆ ಜಿ ಸಂವಾದದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ. ಆದರೆ ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಜವಾಬ್ದಾರಿಗಳನ್ನು ಹೊತ್ತಾಕ್ತಾ ಇದ್ದರೆ ರಾಜ್ಯದ ಜನ, ರಾಜ್ಯದ ಬಡ ರೈತರು, ರಾಜ್ಯದ ರೈತಾಪಿ ವರ್ಗ ಕಂಗಾಲಾಗಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸು ಮತ್ತು BJP ಸ್ಪಷ್ಟವಾಗಿ ಒಂದು ನಿಲುವಿಗೆ ಬಂದು ಅಧ್ಯಯನ ತಗೊಂಡು ಆ ರಿಪೋರ್ಟನ್ನು ತಗೊಂಡು ಯಾವ್ಯಾವಾಗ ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕು, ಯಾವ ರೀತಿ ರೈತರಿಗೆ ನೆರವಾಗಬೇಕು, ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.